ಮಿಥುನ ರಾಶಿ ಜನವರಿ ತಿಂಗಳ ಭವಿಷ್ಯ 2026 ಬಹುದೊಡ್ಡ ತಿರುವು. ಇದು ಸುಳ್ಳಲ್ಲ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ವೀಕ್ಷಕರೇ. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನೋಡಿ, ವಿಶೇಷವಾಗಿ ತಿಂಗಳ ಪ್ರಾರಂಭದಲ್ಲಿ ಹೇಗಿರುತ್ತಪ್ಪ ನಿಮ್ಮ ಜೀವನ ಶೈಲಿ ಅಂತ ಹೇಳಿದ್ರೆ ಬಹಳಷ್ಟು ನೀವು ಸಂಗೀತದಲ್ಲಿ ಮುಳುಗುವಂತಹ ಸಾಧ್ಯತೆ ಇದೆ ಮತ್ತು ನೀವು ಇತರರ ಮಾತನ್ನ ಕೇಳದೆ ಸ್ವಂತ ಬುದ್ಧಿವಂತಿಕೆಯಿಂದ ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ನೀವು ಬಹಳಷ್ಟು ಆಕರ್ಷಣೆಯನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ನೀವು ಬಹಳಷ್ಟು ಪ್ರಯತ್ನವನ್ನ ಮಾಡ್ತೀರಾ. ಬಹಳಷ್ಟು ಕಠಿಣವಾದಂತಹ ಕೆಲಸಗಳಿಗೆ ಹಾಕಿ ಅದನ್ನ ಯಶಸ್ಸನ್ನಗೊಳಿಸಬೇಕು ಅನ್ನುವಂತಹ ಒಂದು ಬಹಳಷ್ಟು ವ್ಯಕ್ತಿತ್ವ ಅನ್ನೋದು ನಿಮ್ಮದಾಗಿರುತ್ತದೆ. ಆದಷ್ಟು ಸ್ವಲ್ಪ ಈ ತಿಂಗಳು ಪೂರ್ತಿ ನಿಮಗೆ ಸಂಗೀತದ ಮೇಲೆ ಬಹಳಷ್ಟು ಒಲವಿರುತ್ತದೆ ಮತ್ತು ಬಹಳಷ್ಟು ಆಳವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರುತ್ತದೆ. ಏನೇ ತಪ್ಪುಗಳು ಬಂದರೂ ಕೂಡ ನಿಮ್ಮ ಮನಸ್ಸಿಗೆ ಅದನ್ನ ಕಂಡು ಹಿಡಿದು ಅದನ್ನ ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆದಷ್ಟು ಈ ವಿಡಿಯೋನ ಪೂರ್ಣವಾಗಿ ನೋಡಿ ಗೆಳೆಯರೆ. ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ಉದ್ಯೋಗ. ನೋಡಿ, ಉದ್ಯೋಗದಲ್ಲಿ ನಿಮಗೆ ಬಹಳಷ್ಟು ಕಠಿಣವಾದಂತಹ ಪರಿಶ್ರಮ ಅಂತೂ ಇದ್ದೇ ಇರುತ್ತದೆ. ಯಾಕೆಂದ್ರೆ ಕಠಿಣವಾದಂತಹ ಕೆಲಸದಲ್ಲಿ ರಿಸ್ಕ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. 4 ಜನ ಮಾಡುವಂತಹ ಕೆಲಸವನ್ನ ನೀವು ಒಬ್ಬರೇ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಮತ್ತು ಹಿರಿಯ ಅಧಿಕಾರಿಗಳು ಬಹಳಷ್ಟು ಮೇಲಿನಿಂದ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ನೀವೊಂದು ಸರ್ಕಾರಿ ಅಧಿಕಾರಿಗಳೇ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು, ಓಕೆನಾ, ಅಥವಾ ಪ್ರೈವೇಟ್ ಸೆಕ್ಟರ್ ನಲ್ಲೇ ಇರಬಹುದು, ಬಹಳಷ್ಟು ನಿಮ್ಮ ಮೇಲೆ ಒತ್ತಡಗಳನ್ನು ಹೇರುವಂತಹ ಸಾಧ್ಯತೆ ಇದೆ. ಆ ಒತ್ತಡಗಳ ಹೇರೋದ್ರಿಂದನೇ ನಿಮಗೆ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಒಂದು ಪ್ರಶಂಸೆ ಸಿಗುವಂತಹ ಸಾಧ್ಯತೆ ಇದೆ. ಇದರಿಂದ ಗೌರವಧನವು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧನೆಯನ್ನ ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ, ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಖರ್ಚುಗಳನ್ನ ಆದಷ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೀರಾ. ಆದ್ರೆ ಅನಾವಶ್ಯಕವಾದಂತಹ ಖರ್ಚುಗಳು ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನೀವು ನಿಮ್ಮ ಒಂದು ಜೀವನ ಶೈಲಿಗೆ ಅಂದ್ರೆ ಹೊಸ ಒಂದು ಐಷಾರಾಮಿ ವಸ್ತುಗಳ ಖರೀದಿಯ ಮೇಲೆ ಬಹಳಷ್ಟು ಹಣವನ್ನ ವ್ಯಯ ಮಾಡೋದಾಗಿರ್ಬೋದು, ಅಥವಾ ನೀವು ಅನವಶ್ಯಕವಾಗಿ ಇಲ್ದಿರುವಂತಹ ಬಟ್ಟೆಗಳ ಮೇಲೆ ಬಹಳಷ್ಟು ಎಕ್ಸ್ಪೆನ್ಸಿವ್ಗಳನ್ನ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಧನ ಆಗಮನ ಚೆನ್ನಾಗಿದ್ರೂ ಕೂಡ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಿ ಸ್ವಲ್ಪ ಉಳಿತಾಯದ ಕಡೆಗೆ ನೀವು ಒಲವನ್ನ ತೋರಿದ್ರೆ ನಿಮಗೆ ಬಹಳ ಒಳ್ಳೆಯದು. ಮತ್ತು ವಿಶೇಷವಾಗಿ ಹೇಳೋದಾದ್ರೆ ಲೇವಾದೇವಿ ವ್ಯವಹಾರವನ್ನ ಮಾಡುವವರಿಗೆ ಸರಿಯಾದಂತಹ ತಿಂಗಳು, ಸರಿಯಾದಂತಹ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರ್ಯಾರು ಲೇವಾದೇವಿ ವ್ಯವಹಾರವನ್ನ ಮಾಡ್ತೀರಾ, ಫೈನಾನ್ಸ್ ಅನ್ನ ಮಾಡ್ತೀರಾ ನೋಡಿ, ಅಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಇದೆ. ಮತ್ತೆ ಕೊಟ್ಟಂತಹ ಹಣ ವಾಪಸ್ಸು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ನೀವೇನು ಆ ಹಣಕ್ಕೆ ಕೊಟ್ಟಿರ್ತೀರಲ್ಲ, ಆ ಹಣಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಆ ಹಣ ಅನ್ನೋದು ನಿಮಗೆ ಮರುಪಾವತಿ ಆಗುವಂತಹ ಒಂದು ಸಂದರ್ಭಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ಹಣಕಾಸಿನ ಬಗ್ಗೆ ಕ್ಯಾಲ್ಕುಲೇಟ್ ಅನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಈ ವ್ಯಕ್ತಿಗೆ ಹಣ ಕೊಡ್ಬೇಕಾ ಬೇಡವಾ ಅನ್ನುವಂತಹ ಆಲೋಚನೆ ಜಾಸ್ತಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಉದ್ಯಮದಲ್ಲಿ ನೋಡಿ, ಉದ್ಯಮದಲ್ಲಿ ಬಹಳಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದರಿಂದ ಬಹುದೊಡ್ಡ ತಿರುವು ಆಗುವಂತಹ ಸಾಧ್ಯತೆ ಇದೆ. ಇದು ಸುಳ್ಳಲ್ಲ. ಯಾಕೆಂದ್ರೆ ನಾನು ಜೀವನದಲ್ಲಿ 2025ರಲ್ಲಿ ಬಹಳಷ್ಟು ರಿಸ್ಕ್ ಗಳನ್ನ ತಗೊಳ್ಳಿಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನ ಮಾಡಬಹುದಿತ್ತು, ಇನ್ನೂ ದೊಡ್ಡ ಮಟ್ಟದಲ್ಲಿ ಜಯವನ್ನ ಮಾಡಬಹುದಿತ್ತು ಅನ್ನುವಂತಹ ಆಲೋಚನೆಯಲ್ಲೇ ಇರ್ತಿದ್ರಿ. ಆದ್ರೆ ಈ ತಿಂಗಳಿನಲ್ಲಿ ಏನಾದ್ರೂ ಒಂದು ದೃಢವಾದಂತಹ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಆ ಸಂಕಲ್ಪಕ್ಕೆ ತಕ್ಕಂತೆ ಇದರಿಂದ ಹೊರಗಡೆ ಬಂದು ಒಂದು ಒಳ್ಳೆ ಕೀರ್ತಿ ಪ್ರಶಂಸೆಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ನಿಮ್ಮ ಒಂದು ಮನಸ್ಥಿತಿ ಹಾಗೆ ಇರುತ್ತೆ ಮತ್ತು ಯಶಸ್ಸಿನ ಹಾದಿಯನ್ನ ಹುಡುಕ್ತಾ ಹೋಗ್ತೀರಾ. ಮತ್ತು
ನೀವೇನಾದ್ರೂ ಮನೆಯಲ್ಲೇ ಮಾಡ್ತಾ ಇರ್ತಕ್ಕಂಥ ಒಂದು ಬಿಸ್ನೆಸ್ ಆಗಿದ್ರೆ ಅಂಥ ಬಿಸ್ನೆಸ್ ಅನ್ನ ನೀವೇ ಬಗೆಹರಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಕೆಲವರಿಗೆ ಫ್ಯಾಮಿಲಿ ಬಿಸ್ನೆಸ್ ಇಂದ ಬಂದ್ಬಿಟ್ಟಿರುತ್ತೆ. ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಒಂದು ಇಂಡಸ್ಟ್ರಿಗಳಾಗಿರ್ಬೋದು, ಮತ್ತು ಇನ್ನೊಂದು ಎಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವೇ ಹುಡುಕಿ ಆ ಸಮಸ್ಯೆಗೆ ಒಂದು ಪರಿಹಾರನ ಹುಡುಕಿ ಅದನ್ನ ಯಶಸ್ಸಿಗೆ ದಾರಿಗೆ ನೀವು ತೆಗೆದುಕೊಂಡು ಹೋಗುವಂತಹ ಒಂದು ನಾಯಕತ್ವ ನಿಮ್ಮಲ್ಲಿ ಇರ್ತದೆ. ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದಂತಹ ನಾಯಕತ್ವ ಇರುತ್ತೆ. ಆ ನಾಯಕತ್ವದಲ್ಲಿ ನಿಮಗೆ ಬಹಳಷ್ಟು ಅದೃಷ್ಟ ಫಲ ಬರುವಂತಹ ಸಾಧ್ಯತೆ ಇದೆ. ಅದು ಒಂದು ಫುಡ್ ಇಂಡಸ್ಟ್ರಿನೇ ಆಗಿರ್ಬೋದು, ಅಥವಾ ಕೆಮಿಕಲ್ ಇಂಡಸ್ಟ್ರಿನೇ ಆಗಿರ್ಬೋದು, ಅಥವಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ ಆಗಿರ್ಬೋದು, ಅಥವಾ ಒಂದು ಕೃಷಿನೇ ಆಗಿರ್ಬೋದು. ಓಕೆನಾ, ನಿಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ವಿಶೇಷವಾಗಿ ನೀವೇನಾದ್ರೂ ಈ ಪಶು ಸಂಗೋಪನೆಯನ್ನ ಮಾಡ್ತಾ ಇದ್ರೆ, ಹೈನುಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿದ್ರೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಈ ಒಂದು ತಿಂಗಳಿನಲ್ಲಿ. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ಕಠಿಣ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬೇಡಿ. ಗುರು ಹಿರಿಯರಿಗೆ ಆದಷ್ಟು ಗೌರವವನ್ನ ಕೊಡಿ. ಯಾಕೆಂದ್ರೆ ನಿಮ್ಮ ಯಶಸ್ಸಿನ ಹಾದಿಗೆ ಸ್ವಲ್ಪ ಕಂಟಕವಾಗಬಹುದು. ಹಿರಿಯರು ಹೇಳಿರ್ತಕ್ಕಂಥ ಬುದ್ಧಿಯನ್ನ ನೀವು ಅದನ್ನು ಅನುಸರಿಸ್ತಾ ಹೋಗಿ. ನಿಮ್ಮ ಪ್ರಾಧ್ಯಾಪಕರು ಹೇಳಿದಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಿರ್ತಾರೆ. ನೀವು ಒಂದು ಒಳ್ಳೆ ಒಂದು ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅಂತ ಅಂದುಕೊಂಡು, ಅಥವಾ ಒಂದು ನೀಟ್ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಅಂಕವನ್ನು ಗಳಿಸಬೇಕು ಅಂತ ಅಂದುಕೊಂಡು ನಿಮಗೆ ಬಹಳಷ್ಟು ಗೈಡ್ ಮಾಡ್ತಾ ಇರ್ತಾರೆ. ಆ ಗೈಡ್ ಮಾಡಬೇಕಾದ್ರೆ ನೀವು ಬಹಳಷ್ಟು ನೀವು ಪ್ರಯತ್ನಗಳನ್ನ ಮಾಡೋದಕ್ಕೆ ಅವರು ಬಹಳಷ್ಟು ನಿಮಗೆ ಫೋರ್ಸ್ ಅನ್ನ ಮಾಡ್ತಾ ಇರ್ತಾರೆ. ಅದರಂತೆ ನೀವು ಅವರ ಮಾರ್ಗದಂತೆ ನಡೆದ್ರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ ಎನ್ನುವುದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ, ಪ್ರೇಮ ಜೀವನದಲ್ಲಿ ನೋಡಿದಾಗ ವಿಶೇಷವಾಗಿ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಆದಷ್ಟು ನಿಮ್ಮ ಬಾಂಧವ್ಯ ಸ್ನೇಹಿತನ ರೀತಿಯಲ್ಲೇ ಇರುತ್ತೆ. ಅಂದ್ರೆ ಅವರು ನಿಮ್ಮ ಬಾಂಧವ್ಯವನ್ನ ಲವ್ ರಿಲೇಶನ್ಶಿಪ್ ಅನ್ನ ಒಂದು ಫ್ರೆಂಡ್ಶಿಪ್ ಆಗಿ ಮೂವ್ ಮಾಡಬೇಕು ಅನ್ನುವಂತಹ ಆಲೋಚನೆ ಅವರಲ್ಲಿ ಬರುವಂತಹ ಸಾಧ್ಯತೆ ಇದೆ. ನೀವು ಮಿಥುನ ರಾಶಿಯವರಾಗಿದ್ರೆ ಈ ಒಂದು ಅಂಜನ ಶಾಸ್ತ್ರದ ಮೂಲಕ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಸ್ನೇಹಿತರಿಂದ ಮೂಲಕನೇ ನಿಮ್ಮನ್ನ ಅವರು ಇಷ್ಟಪಡ್ತಾ ಹೋಗ್ತಾರೆ. ಆ ರೀತಿಯಾದಂತಹ ಒಂದು ಬಾಂಧವ್ಯ ಇದೆ. ಇನ್ನು ನಿಮ್ಮ ಕೌಟುಂಬಿಕ ವಿಚಾರವನ್ನ ನೋಡೋದಾದ್ರೆ ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಉತ್ತಮವಾಗಿರುತ್ತದೆ. ಮತ್ತೆ ಕುಟುಂಬದೊಂದಿಗೆ ಸ್ವಲ್ಪ ವಾದ ವಿವಾದಗಳಾಗುವಂತಹ ಸಾಧ್ಯತೆ ಇದೆ. ಮನೆಯ ಹಿರಿಯ ನಾಯಕತ್ವ ಅಂದ್ರೆ ಮನೆಯ ಮುಖ್ಯಸ್ಥರಿಂದ ನಿಮಗೆ ಸ್ವಲ್ಪ ವಾದ ವಿವಾದಗಳಾಗಬಹುದು, ಅಥವಾ ಒಂದು ಸಣ್ಣ ಪುಟ್ಟ ರೀತಿಯಾದಂತಹ ಕ್ಲಾಶಸ್ಗಳಾಗಬಹುದು. ಮತ್ತು ಇದರಿಂದ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಮತ್ತು ಮನೆಯಲ್ಲಿ ನಿಮಗೇನಾದ್ರೂ ಮಕ್ಕಳಿದ್ರೆ, ಮಕ್ಕಳ ವಯಸ್ಸಿಗೆ ಮದುವೆ ವಯಸ್ಸಿಗೆ ಬಂದಿದ್ರೆ ಅಂಥವರಿಗೆ ಮನೆಯಲ್ಲಿ ಶುಭ ಸಮಾರಂಭಗಳು ನೆರವೇರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಮದುವೆ ನಿಶ್ಚಯಗಳು ನೆರವೇರುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆ ಮದುವೆಯು ಕೂಡ ಬಹಳಷ್ಟು ಯಶಸ್ವಿಯಾಗಿ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಪ್ರಕಾರನೇ ಒಂದು ಒಳ್ಳೆಯ ಸಮಾರಂಭ ಆಗುತ್ತೆ. ಅದರ ಒಳ್ಳೆ ಹುಡುಗನೂ ಸಿಗ್ತಾಳೆ ಅಥವಾ ಒಳ್ಳೆ ಹುಡುಗಿನೂ ಸಿಗ್ತಾಳೆ ನಿಮ್ಮ ಮಕ್ಕಳಿಗೆ. ಇದರಿಂದ ಸಂತೃಪ್ತಿದಾಯಕವಾದಂತಹ ಆನಂದದಾಯಕವಾದಂತಹ ಜೀವನವೂ ಕೂಡ ಇರುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು ಬಿಡುವಿಲ್ಲದೆ ಕೆಲಸವನ್ನ ಮಾಡ್ತಾ ಇರ್ತೀರಾ, ಬಹಳಷ್ಟು ಸ್ಟ್ರಗಲ್ ಅನ್ನ ಮಾಡ್ತಾ ಇರ್ತೀರಾ. ಹಾಗಾಗಿ ಆರೋಗ್ಯದ ಕಡೆ ನೀವು ಸಮಯವನ್ನ ಕೊಡೋದಿಲ್ಲ, ಆರೋಗ್ಯಕ್ಕೆ ನೀವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದಿಲ್ಲ. ಸ್ವಲ್ಪ ನೀವು ವಾಹನದ ಚಲಾವಣೆಯನ್ನ ಮಾಡುವಂತಹ ವ್ಯಕ್ತಿಯವರಾಗಿದ್ರೆ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ಅತಿಯಾದಂತಹ ವಾಹನ ಚಲಾವಣೆ ನಿಮ್ಮ ವೃತ್ತಿ ಆಗಿದ್ರೆ ಏನು ತೊಂದರೆ ಇಲ್ಲ, ಓಕೆನಾ. ಸ್ವಲ್ಪ ಅಪಘಾತಗಳು ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗೃತರಾಗಿ ಇರಬೇಕು. ವಾಹನದ ಚಲಾವಣೆ ಮಾಡುವಂತಹ ವ್ಯಕ್ತಿಗಳು ಆದಷ್ಟು ಸ್ವಲ್ಪ ಜಾಗೃತರಾಗಿರಿ. ಮತ್ತು ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಹಳೆ ಪೆಟ್ಟುಗಳ ನೋವು ತಿರುಗ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಮಿಥುನ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ವಿಷ್ಣು ಸಹಸ್ರ
ನಾಮವನ್ನ ಸ್ತೋತ್ರವನ್ನ ಪಾರಾಯಣ ಮಾಡಿ ನಿಮಗೆಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಅಥವಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಸಂಕಷ್ಟ ಅಂತ ಬಂದಾಗ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡಿ. ರಾಘವೇಂದ್ರ ರಾಘವೇಂದ್ರ ಎಂದು ಮನಸ್ಸಿನಲ್ಲಿ ನೀವು ಒಂದು 11 ಬಾರಿ ಹೇಳಿದ್ರೆ ಕಷ್ಟಗಳು ಹೋಗುತ್ತಂತೆ. ಹಾಗೆ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಿಮಗೆ ಶುಭವಾಗುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.